ಸೋಮಣ್ಣ ಮನೆಯಲ್ಲೂ ಕೂಡ 9 ಜನ ಗಣತಿದಾರರು ಈಗಾಗಲೇ ಸಮೀಕ್ಷೆಯನ್ನ ಮಾಡಲು ಆಗಮಿಸಿದ್ರು. ಅಂತಹ ಸಂದರ್ಭದಲ್ಲಿ ಇಷ್ಟೊಂದು ಜನ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಸೋಮಣ್ಣ ಮನೆಯಲ್ಲಿ 9 ಜನ ಗಣತಿದಾರರು ಆಗಮಿಸಿದ್ರು. ಅಂತಹ ಸಂದರ್ಭದಲ್ಲಿ ಇಷ್ಟೊಂದು ಜನ ಯಾಕೆ ಬಂದಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸಚಿವ ಸೋಮಣ್ಣ. ಸರ್ಕಾರದ ನೌಕರರು ಏಜೆಂಟ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರಿಗೆ ಜಾತಿ ಲೆಕ್ಕ ಬೇಕು, ಹೀಗಾಗಿ ಗಣತಿ ಮಾಡಿಸುತ್ತಿದ್ದಾರೆ ಎಂದು ಸೋಮಣ್ಣ ಕಿಡಿಕಾರಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜಾತಿ ಗಣತಿಗೆ ಇಷ್ಟೊಂದು ಪ್ರಶ್ನೆಗಳು ಬೇಕಾ? ಸಂಪೂರ್ಣವಾಗಿ ಆನ್ಲೈನ್ ನಲ್ಲೇ ಮಾಡೋದಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸೋಮಣ್ಣ ಅವರು. ನಮ್ಮ ಸರ್ಕಾರವು ಗಣತಿಯನ್ನ ಮಾಡುತ್ತೆ, ಹೀಗೆ ಮಾಡುತ್ತೆ, ನೀವು ನೋಡ್ತಾ ಇರಿ ಅಂತ ಸವಾಲನ್ನ ಹಾಕಿದ್ದಾರೆ ಸರ್ಕಾರಕ್ಕೆ. ಗಣತಿದಾರರಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಇದೀಗ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ನಿನ್ನೆಯಷ್ಟೇ ಈಗಾಗಲೇ ಗಣತಿ ಆರಂಭ ಆಗಿದೆ. ಜಾತಿ ಗಣತಿ ಸಮೀಕ್ಷೆ ಬೆಂಗಳೂರಿನಲ್ಲಿ ಆರಂಭ ಆಗಿದೆ. ಅಂತಹ ಸಂದರ್ಭದಲ್ಲಿ ಸೋಮಣ್ಣ ಮನೆಯಲ್ಲೂ ಕೂಡ ಈಗಾಗಲೇ ಜಾತಿ ಗಣತಿ ಸಮೀಕ್ಷೆಯನ್ನು ನಡೆಸ್ತಾ ಇದ್ವು. ಆಗ 9 ಜನ ಗಣತಿದಾರರು ಅಲ್ಲಿಗೆ ಆಗಮಿಸಿದ್ರು. ಆಗ ಪ್ರಶ್ನೆ ಮಾಡಿದ್ದಾರೆ ಸೋಮಣ್ಣ ಅವರು, ಇಷ್ಟೊಂದು ಜನ ಯಾಕೆ ಬೇಕು, ಇಷ್ಟೊಂದು ಪ್ರಶ್ನೆ ಎಲ್ಲ ಅವಶ್ಯಕತೆ ಇದೆಯಾ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರವು ಕೂಡ ಜಾತಿ ಗಣತಿಯನ್ನ ಮಾಡುತ್ತೆ, ನೀವು ನೋಡಿ ಅಂತ ಸವಾಲ್ ಹಾಕಿದ್ದಾರೆ. ಸೋಮಣ್ಣರ ಉಪಜಾತಿ ಯಾವುದು ಅಂತ ಗಣತಿದಾರರು ಕೇಳಿದ್ದಾರೆ. ಸಿದ್ದರಾಮಯ್ಯ ಜಾತಿ ಅಂತ ಬರೆದುಕೊಳ್ಳಿ ಎಂದು ಸೋಮಣ್ಣ ಅವರು ತಿಳಿಸಿದ್ದಾರೆ. ಇದೆಲ್ಲ ಸಿದ್ದರಾಮಯ್ಯ ವೋಟ್ಗಾಗಿ ಮಾಡ್ತಾ ಇರೋದು, ಜನರ ಒಳ್ಳೇದಕ್ಕಾಗಿ ಮಾಡ್ತಾ ಇಲ್ಲ, ಯಾರೋ ಅವಿವೇಕಿಗಳು ಹೇಳಿ ಮಾಡಿಸ್ತಾ ಇರೋದು. ಉತ್ತರಿಸಲು ಆಗದ ಪ್ರಶ್ನೆಗಳನ್ನೆಲ್ಲ ನೀವು ಹಾಕಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಪ್ರತಿಯೊಂದಕ್ಕೂ ಡಿಕೆಶಿ, ಸಿಎಂ ಸಿದ್ದರಾಮಯ್ಯ ಅವರ ಹೆಸರು ಹೇಳಿದ್ದಾರೆ ಸೋಮಣ್ಣ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ಏನು ಜಾತಿ ಗಣತಿ ಸಮೀಕ್ಷೆ ಆರಂಭ ಆಗಿದೆ, ಸುಮಾರು 60ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಇಟ್ಕೊಂಡು ಜಾತಿ ಗಣತಿ ಸಮೀಕ್ಷೆಯನ್ನು ನಡೆಸ್ತಾ ಇದ್ದಾರೆ. ಅವರ ಹೆಸರೇನು, ಜಾತಿ ಏನು, ಉಪಜಾತಿ ಏನು, ಎಷ್ಟು ಆದಾಯ ಬರುತ್ತೆ, ಮನೇಲಿ ಎಷ್ಟು ಜನ ಇದ್ದಾರೆ, ಏನ್ ಕೆಲಸ ಮಾಡ್ತಿದ್ದಾರೆ, ಹ್ಯಾಂಡಿಕ್ಯಾಪ್ಟ್ ಏನಾದ್ರು ಆಗಿದಾರಾ, ಅದರಿಂದ ಏನಾದ್ರೂ ದುಡ್ಡು ಬರುತ್ತಾ, APL ಕಾರ್ಡ್ ಇದೆಯಾ, BPL ಕಾರ್ಡ್ ಇದೆಯಾ, ಹೀಗೆ ಹಲವಾರು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನಾರ್ಮಲ್ ಮ್ಯಾನ್ರು ಅಂದ್ರೆ ಸಾಮಾನ್ಯ ಜನರು ಏನಿದ್ದಾರೆ ಅವ್ರಿಗೆ, ಜೊತೆಗೆ ರಾಜಕಾರಣಿಗಳೇನಿದ್ದಾರೆ ಎಲ್ರಿಗೂ ಕೂಡ ಸೇಮ್ ಕ್ವಶನ್ ಅನ್ನ ಕೇಳ್ತಾ ಇದ್ದಾರೆ ಗಣತಿದಾರರು. ಅಂತಹ ಸಂದರ್ಭದಲ್ಲಿ ಸೋಮಣ್ಣ ಅವರ ಮನೆಗೂ ಕೂಡ ಗಣತಿದಾರರು ಈಗಾಗಲೇ ಆಗಮಿಸಿದ್ರು. ಅದರಲ್ಲಿ 9 ಜನ ಆಗಮಿಸಿದ್ರು ಅಧಿಕಾರಿಗಳು. ಆಗ ಪ್ರಶ್ನೆ ಮಾಡಿದ್ದಾರೆ, ಯಾಕೆ ಇಷ್ಟೋ ಜನ, 9 ಜನ ಎಲ್ಲ ಬೇಕಿತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅದ್ರ ಜೊತೆಗೆ ಏನೇ ಪ್ರಶ್ನೆಯನ್ನ ಕೇಳಿದ್ರು ಕೂಡ, ನಿಮ್ದು ಯಾವ ಜಾತಿ, ಯಾವ್ದು ಉಪಜಾತಿ, ಕೆಲಸ ಏನು, ಎಷ್ಟು ಜನ ಇದ್ದೀರಾ, ಏನೇ ಕೇಳಿದ್ರು ಕೂಡ ಅದಕ್ಕೆ DCM DK ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರ ಹೆಸರನ್ನ ಹೇಳ್ತಾ ಇದ್ದಾರೆ. ಹೆಸರನ್ನ ಹೇಳುವ ಮೂಲಕ ಸರ್ಕಾರದ ವಿರುದ್ಧ ಸೋಮಣ್ಣ ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ.